ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೈಲಾಸ ಪರ್ವತದ ನಿಗೂಢತೆ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಾನಾ ಕಥಾನಕಗಳಿದ್ದರೂ ಕೂಡ ಅತಿ ಹೆಚ್ಚು ಪ್ರಚಲಿತವಾಗಿದ್ದು ಅಂದರೆ ಟಿಬೇಟ್ ಮಹಾಯೋಗಿ ಮಿಲರೇಪರಿಂದ. ಈ ಬೌದ್ಧ ಯೋಗಿಯು ಸಮುದ್ರ ಮಟ್ಟದಿಂದ 22,000 ಅಡಿ ಎತ್ತರವಿದ್ದ ಈ ದುರ್ಗಮ ಹಾದಿಯನ್ನ ಧೈರ್ಯವಾಗಿ ಹತ್ತಿ ಇಳಿದು ಬಂದ ಏಕೈಕ ಯೋಗಿ ಎಂದು ನಾಮಾಂಕಿತರಾಗಿದ್ದಾರೆ. ಈ ಯೋಗಿ ಹತ್ತುವುದಕ್ಕೆ ಶುರು ಮಾಡಿದಾಗ ದಾರಿಯುದ್ದಕ್ಕೂ ಹಲವಾರು ತೊಂದರೆಗಳನ್ನು ಎದುರಿಸಿದರು. ಆ ಯೋಗಿಗೆ ಒಂದೇ ಒಂದು ಕುತೂಹಲವಿತ್ತು: ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಅತೀಂದ್ರಿಯ ಸಂಗತಿಗಳನ್ನು ಕಂಡುಕೊಳ್ಳೋದು. ಕೈಲಾಸ ಪರ್ವತವನ್ನು ಕ್ರಮಿಸಿ ಕೈಲಾಸದ ತುತ್ತ ತುದಿಯಲ್ಲಿ ನಿಂತಾಗ ಅಲ್ಲಿನ ಅದ್ಭುತ ದೃಶ್ಯವನ್ನು ಕಂಡು ಮೂಕ ವಿಸ್ಮಿತನಾದೆ ಎಂದು ಮಿಲರೇಪ ಹೇಳಿದ್ದರಂತೆ. ಈ ವಿಚಾರ ಬೌದ್ಧ ಸಾಹಿತ್ಯಗಳಲ್ಲೂ ಕಾಣಸಿಗುತ್ತೆ. ಹೀಗೆ ಕೈಲಾಸ ಪರ್ವತದ ಅಲೌಕಿಕ ಸೌಂದರ್ಯವನ್ನ ಕೇವಲ ಪದಗಳಲ್ಲಿ ವರ್ಣಿಸಲು ಸಾಧ್ಯವಾಗಲಿಲ್ಲ ಮಿಲರೇಪರಿಗೆ. ಯಾಕಂದ್ರೆ ಅದು ದೈವಿಕ ಸ್ಥಳ, ಅಪರೂಪದ ರಹಸ್ಯಗಳಿಂದ ಆವೃತವಾಗಿರುವ ನಿಗೂಢ ತಾಣ. ಇಂದಿನ ಸಂಚಿಕೆಯಲ್ಲಿ ಅಲ್ಲಿನ ರಹಸ್ಯ ಸಂಗತಿಗಳನ್ನು ತಿಳಿಸ್ತಾ ಹೋಗ್ತೀನಿ. ನಿಜಕ್ಕೂ ಆ ಸಂಗತಿಗಳು ನಮ್ಮನ್ನ ಮೂಕರನ್ನಾಗಿಸದೇ ಇರದು. ಅವುಗಳಲ್ಲಿ ಒಂದು ಅಂದ್ರೆ ಕೈಲಾಸದ ತುತ್ತ ತುದಿಯಲ್ಲಿರುವ ಸಂಜೀವಿನಿ ಸಸ್ಯ ಕೂಡ. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ಕೈಲಾಸ ಪರ್ವತದ ರಹಸ್ಯ ಸಂಗತಿಗಳನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭೂಮಿಯ ಮಧ್ಯ ಭಾಗದಲ್ಲಿ ಸ್ಥಿತವಾಗಿರುವುದೇ ಕೈಲಾಸ ಪರ್ವತ. ವಿಜ್ಞಾನದಲ್ಲಿ ಇದನ್ನ ಆಕ್ಸಿಸ್ ಮುಂಡಿ ಅಂತ ಕರೀತಾರೆ. ಈ ಸ್ಥಳದಲ್ಲಿ ಇಡೀ ವಿಶ್ವವನ್ನೇ ಆಳಬಹುದು ಎಂದು ಸಂತರು, ಋಷಿಮುನಿಗಳು ರಹಸ್ಯವನ್ನು ಹೊರಹಾಕ್ತಾರೆ. ಹಾಗಾಗಿ ಇಡೀ ಭೂಮಂಡಲಕ್ಕೆ ಅಧಿಪತಿಯೇ ಪರಶಿವನೆಂದು ಹಲವು ಸಂಪ್ರದಾಯಗಳು ಒಪ್ಪುತ್ತವೆ. ಈ ಪರ್ವತದ ನಿಗೂಢ ಶಕ್ತಿಯಿಂದಾಗಿ ಯಾರೂ ಕೂಡ ಕೈಲಾಸ ಪರ್ವತವನ್ನು ಹತ್ತಲು ಸಾಧ್ಯವಾಗುತ್ತಿಲ್ಲ. ಅನೇಕ ಜನ ಅದನ್ನ ಏರಲು ಪ್ರಯತ್ನಿಸಿ ವಿಫಲರಾಗಿದ್ದಾರೆ. ಆದರೆ ಅಂಥವರಿಗೆ ಮಾತ್ರ ಈ ಪರ್ವತದ ಮೇಲೆ ಅಲೌಕಿಕ ಬೆಳಕು ಹಾದು ಹೋಗುತ್ತಿರೋದು ಸ್ಪಷ್ಟವಾಗಿ ಕಾಣಿಸಿದೆ. ಅದು ಪ್ರಪಂಚದ ಯಾವ ಮೂಲೆಯಲ್ಲೂ ಕಾಣಸಿಗಲ್ಲವಂತೆ. ಕೈಲಾಸ ಪರ್ವತದ ಸುತ್ತಲೂ ಓಂ ಶಬ್ದವು ಪ್ರತಿಧ್ವನಿಸುತ್ತೆ ಅಂತ ಹೇಳ್ತಾರೆ. ಕೆಲವರು ಕೈಲಾಸ ಪರ್ವತದ ಸುತ್ತ ಢಮರುಗ ಶಬ್ದವನ್ನು ಕೇಳಿದ್ದಾರಂತೆ. ಜನರು ಸಾಮಾನ್ಯವಾಗಿ ಈ ಪರ್ವತದ ಸುತ್ತಲೂ 106 ಅಡಿ ಎತ್ತರದ ದೈತ್ಯ ಜಡೆ ಕೂದಲಿನ ಆಕೃತಿಯನ್ನು ಗ್ರಹಿಸಿದ್ದಾರಂತೆ. ಸಾಕ್ಷಾತ್ ಶಿವನೇ ಧ್ಯಾನದಲ್ಲಿ ನಿರತನಾಗಿರುವಂತೆ ಕಾಣುತ್ತೆ ಎಂದು ಅಭಿಪ್ರಾಯವನ್ನು ಪಡ್ತಾರೆ. ಕೆಲವು ಜನ ಈ ಪರ್ವತವನ್ನು ಹತ್ತಲು ಪ್ರಾರಂಭಿಸಿದಾಗ ಅವರ ಪಾದಗಳು ನೆಲದಲ್ಲಿ ಹೆಪ್ಪುಗಟ್ಟಿದ ಅನುಭವವಾಯಿತಂತೆ. ಯಾವುದೋ ಶಕ್ತಿ ಅವರನ್ನ ತಡೆಯಲು ಪ್ರಯತ್ನಿಸುತ್ತಿರುವಂತೆ ಭಾಸವಾಯಿತು ಎನ್ನುವ ನಿದರ್ಶನಗಳಿವೆ. ಕೆಲವು ಬೌದ್ಧ ಗುರುಗಳು ಕೈಲಾಸ ಪರ್ವತವನ್ನು ಹತ್ತಲು ಮುಂದಾದಾಗ 106 ಶಂಖಗಳ ಶಬ್ದ ಇದ್ದಕ್ಕಿದ್ದಂತೆ ಅವರ ಕಿವಿಗಳಲ್ಲಿ ಪ್ರತಿಧ್ವನಿಸಿದಂತೆ ಭಾಸವಾಯಿತು ಎನ್ನುತ್ತಾರೆ. ಶಂಖಗಳ ಶಬ್ದ ಅಸಹನೀಯವಾದಾಗ ಅವರ ಪ್ರಯಾಣವನ್ನು ಅಲ್ಲಿಗೆ ನಿಲ್ಲಿಸಿದರಂತೆ. ಭೌಗೋಳಿಕವಾಗಿ ಕೈಲಾಸ ಪರ್ವತದ ಸ್ಥಳವು ಭೂಮಿಯನ್ನ ಆಳುವ ಎಲ್ಲ ಶಕ್ತಿಗಳು ಇಲ್ಲಿಯೇ ಸೇರ್ತವೆ. ಬ್ರಹ್ಮಪುತ್ರ, ಸಿಂಧು ಮತ್ತು ಸಟ್ಲೇಜ್ನಂತಹ ನದಿಗಳು ಹೊರಹೊಮ್ಮುವ ಸ್ಥಳವೇ ಇದು. ಆ ಪವಿತ್ರ ನದಿಗಳ ಶುದ್ಧ ನೀರು ಇಡೀ ಭೂಮಿಯನ್ನ ಶುದ್ಧೀಕರಿಸುತ್ತೆ ಎನ್ನುವ ಮಾತಿದೆ. ಕೆಲವು ಧಾರ್ಮಿಕ ಗ್ರಂಥಗಳ ಉಲ್ಲೇಖದಂತೆ ಕೈಲಾಸ ಪರ್ವತವನ್ನ ಪಾರ್ವತಿ ದೇವಿಯೇ ತನ್ನ ತಪಸ್ಸಿನ ಮೂಲಕ ಸೃಷ್ಟಿಸಿದಳು ಎಂದು ಹೇಳ್ತಾರೆ. ಆದ್ದರಿಂದ ಈ ಸ್ಥಳಕ್ಕೆ ಭೇಟಿ ನೀಡೋದ್ರಿಂದ ಹೊಸ ಜೀವನದ ಅನುಭವವಾಗತ್ತೆ. ಯಾಕಂದ್ರೆ ಇಲ್ಲಿ ಮಾನವನ ಉಸಿರಾಟವು ಈ ಸ್ಥಳದ ದೈವಿಕ ಶಕ್ತಿಯಿಂದ ನಡೆಸಲ್ಪಡುತ್ತೆ ಅನ್ನೋದು ಬೌದ್ಧ ಗುರುಗಳ ಅಭಿಪ್ರಾಯ. ಭೂಗೋಳ ಶಾಸ್ತ್ರಜ್ಞರ ಪ್ರಕಾರ ಕೈಲಾಸ ಪರ್ವತದ ಸ್ಥಳವು ಬದಲಾಗುತ್ತಲೇ ಇರುತ್ತೆ. ಆದ್ದರಿಂದ ಅದನ್ನು ತಲುಪುವುದು ಅಸಾಧ್ಯ. ಕೆಲವು ತಜ್ಞರು ಕೈಲಾಸ ಪರ್ವತವು ತನ್ನ ಸ್ಥಾನದಲ್ಲಿ ತಿರುಗುತ್ತಲೇ ಇರುತ್ತೆ ಎಂದು ಹೇಳ್ತಾರೆ. ಈ ಪರ್ವತವನ್ನು ಹತ್ತುವಾಗ ಸರಿಯಾದ ಹಾದಿಯಲ್ಲಿದ್ದೇವಾ ಅಥವಾ ತಪ್ಪು ಹಾದಿಯಲ್ಲಿದ್ದೇವಾ ಅನ್ನೋ ಗ್ರಹಿಕೆ ಕುಂಠಿತವಾಗುತ್ತದೆಯಂತೆ. ಕೈಲಾಸ ಪರ್ವತವನ್ನು ಏರುವವರು ಅದು ಮುಂದಕ್ಕೆ, ಹಿಂದಕ್ಕೆ ಮತ್ತು ಕೆಲವೊಮ್ಮೆ ಬಲಕ್ಕೆ ಮತ್ತು ಕೆಲವೊಮ್ಮೆ ಎಡಕ್ಕೆ ಚಲಿಸುವಂತೆ ಕಾಣುತ್ತೆ ಅಂತ ಹೇಳ್ತಾರೆ. ಈ ಅತೀಂದ್ರಿಯತೆಯು ಪರ್ವತಾರೋಹಿಗಳು ಅದನ್ನು ತಲುಪಲು ಧೈರ್ಯ ಕಳೆದುಕೊಳ್ಳುವಂತೆ ಮಾಡುತ್ತೆ. ಅಲ್ಲದೆ ಕೈಲಾಸ ಪರ್ವತವನ್ನ ಏರುವುದು ಆಕಾಶದಿಂದ ನಕ್ಷತ್ರಗಳನ್ನು ಮರೆಮಾಚಿದಂತೆಯೇ ಸರಿ ಎನ್ನುವುದಿದೆ. ಲಾರೆನ್ಸ್ ಡಿಸೋಜಾ ಎಂಬ ಆಂಗ್ಲ ಪರ್ವತಾರೋಹಿ ಒಮ್ಮೆ ಕೈಲಾಸ ಪರ್ವತವನ್ನ ಏರಲು ನಿರ್ಧರಿಸಿದ. ತನ್ನ ಆರೋಹಣವನ್ನು ಪ್ರಾರಂಭಿಸ್ತಾನೆ. ಆದರೆ ಅರ್ಧ ದಾರಿಯಲ್ಲೇ ಹಿಂತಿರುಗಿದ. ಆತನ ಅನುಭವ ಕೇಳಿದಾಕ್ಷಣ ಎಂಥವರಿಗಾದರೂ ಅಚ್ಚರಿಯಾಗ್ತಿತ್ತು.
ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅದೇನೆಂದರೆ, ನಾನು ನನ್ನ ಆರೋಹಣವನ್ನು ಪ್ರಾರಂಭಿಸಿದಾಗ ಮೊದಲಿಗೆ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಪರ್ವತ ಹತ್ತುತ್ತಿದ್ದಂತೆ ಕೆಲವು ಆಶ್ಚರ್ಯಕರ ಘಟನೆಗಳು ಸಂಭವಿಸಲು ಶುರುವಾಯಿತು. ನಾನು ಪರ್ವತವನ್ನು ಹತ್ತುವುದಕ್ಕೆ ಪ್ರಾರಂಭಿಸಿದಾಗ ನನಗೆ ಕೇವಲ 30 ವರ್ಷ ವಯಸ್ಸಾಗಿತ್ತು. ಸದೃಢ ಮೈಕಟ್ಟಿನವನಾಗಿದ್ದೆ. ಆದರೆ ಕೈಲಾಸ ಪರ್ವತ ಹತ್ತುವುದನ್ನು ಮುಂದುವರಿಸಿದಾಗ ನನ್ನ ಕೂದಲುಗಳು ಬಿಳಿಯಾಗಲು ಪ್ರಾರಂಭಿಸಿತು. ಮುಖ ಮತ್ತು ಕೈಗಳಲ್ಲಿ ಸುಕ್ಕುಗಳು ಕಾಣಿಸಿಕೊಂಡವು. ಯೌವನಾವಸ್ಥೆಯಿಂದ ವೃದ್ಧನಾಗುತ್ತಿದ್ದಂತೆ ಭಾಸವಾಯಿತು. ನನ್ನ ದೈಹಿಕ ಸಾಮರ್ಥ್ಯ ಬದಲಾಗುತ್ತಿರುವುದನ್ನು ನಾನು ಅನುಭವಿಸಿದೆ. ಇದೆಲ್ಲವನ್ನು ಕಂಡ ನನಗೆ ಮುಂದಿನ ಹೆಜ್ಜೆ ಇಡಲಾಗಲಿಲ್ಲ. ಕೊನೆಗೆ ತನ್ನ ಆಸೆಯನ್ನು ಕೈಬಿಟ್ಟು ಭೂಮಿಗೆ ಇಳಿದೆ ಎನ್ನುತ್ತಾನೆ. ಆದರೆ ಅದಾಗಲೇ ಆತನ ವಯಸ್ಸು 10 ವರ್ಷ ಮುಂದಾಗಿತ್ತಂತೆ. ದೇಹದಲ್ಲೂ ನಾನಾ ಬದಲಾವಣೆಗಳಾಗಿದ್ದವಂತೆ. ಕೈಲಾಸ ಪರ್ವತವು ಚೀನಾದ ಲಾಚೋ ಮತ್ತು ಹಾಂಗ್ಚೋ ಪರ್ವತಗಳ ನಡುವೆ ಇದೆ. ಈ 2 ಪರ್ವತಗಳು ಕೈಲಾಸ ಪರ್ವತದ ನಿಗೂಢ ವಾತಾವರಣದಿಂದ ಪ್ರಭಾವಿತವಾಗಿವೆ. ಈ 2 ಪರ್ವತಗಳು ವಿವಿಧ ಶಬ್ದಗಳನ್ನು ಹೊರಸೂಸುತ್ತವೆಯಂತೆ. ಈ ಶಬ್ದಗಳನ್ನು ಕೇಳಿದಾಗ ಈ ಪರ್ವತಗಳ ಮೇಲೆ ಯಾವುದೋ ಅದೃಶ್ಯ ಶಕ್ತಿ ನೆಲೆಸಿದೆ ಎಂಬ ಭಾವನೆ ಬರುತ್ತೆ ಎನ್ನುತ್ತಾರೆ ಟಿಬೆಟ್ನ ಸ್ಥಳೀಯರು. ಇನ್ನು ಕೈಲಾಸದ ಈ ಪ್ರದೇಶದಲ್ಲಿ ಕೈಲಾಸ ಧೂಪ ಎಂಬ ವಿಶೇಷ ರೀತಿಯ ಸಸ್ಯ ಕಂಡುಬರುತ್ತೆ. ಈ ಕೈಲಾಸ ಧೂಪವನ್ನು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ಕೈಲಾಸ ಧೂಪ ಎಂದು ಕರೆಯಲ್ಪಡುವ ಈ ಸಸ್ಯ ಒಂದು ರೀತಿಯ ಸಂಜೀವಿನಿ ಎಂದು ಜನ ನಂಬ್ತಾರೆ. ಇದನ್ನು ಸೇವಿಸುವವರು ಅಮರರಾಗುತ್ತಾರೆ ಎಂಬ ನಂಬಿಕೆ ಬೌದ್ಧರಲ್ಲಿದೆ. ಇಂದಿಗೂ ಸಾಕಷ್ಟು ಮಂದಿ ಕೈಲಾಸದ ತಪ್ಪಲಿನಲ್ಲಿ ಹುಡುಕಾಡ್ತಾರೆ. ಚೀನಾ ಸರ್ಕಾರ ಕೂಡ ಈ ನಿಗೂಢ ಸಸ್ಯದ ಹುಡುಕಾಟಕ್ಕೆ ವಿಶೇಷ ತಂಡವನ್ನೇ ಕಳುಹಿಸಿತ್ತು. ಆದರೆ ಸಿಕ್ಕಿದ್ಯಾ ಇಲ್ವಾ ಅನ್ನೋದು ನಿಗೂಢ. ಹೀಗೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ನಾನಾ ರಹಸ್ಯಮಯ ಸಂಗತಿಗಳು ಬೆಳಕಿಗೆ ಬರ್ತಾವೆ. ಕೈಲಾಸ ಯಾವ ದೇಶಕ್ಕೆ ಸೇರಿದ್ದು ಅನ್ನೋದು ಮುಖ್ಯವಲ್ಲ. ಇದು ಇಡೀ ಭೂಮಂಡಲದ ಸಕಲ ಜೀವಿಗಳ ಆಸ್ತಿ. ಈ ಸ್ಥಳವೇ ಭೂಮಿಯ ಕೇಂದ್ರ ಬಿಂದು. ಇಷ್ಟೆಲ್ಲ ರಹಸ್ಯಗಳಿರಬೇಕಾದ್ರೆ ಅಲ್ಲೊಂದು ಅತೀಂದ್ರಿಯ ಶಕ್ತಿ ಇರಲೇಬೇಕು. ಅದನ್ನು ಅರಿತುಕೊಳ್ಳುವ ಸಾಮರ್ಥ್ಯ ಇರೋದು ಕೂಡ ಮನುಷ್ಯನಲ್ಲೇ. ಆದರೆ ಅದಕ್ಕಾಗಿ ನಮ್ಮ ಬದುಕನ್ನೇ ಅರ್ಪಣೆ ಮಾಡಬೇಕು. ಜೀವನವನ್ನೇ ಸವಿಸಿದರೆ ಮಾತ್ರ ಆ ಸತ್ಯ ಅನಾವರಣವಾಗ್ತಾ ಹೋಗುತ್ತೆ. ಭಯವಿಲ್ಲದವನಿಗೆ ಮಾತ್ರ ಜಯ ಅನ್ನೋದನ್ನು ಯಾರೂ ಮರೆಯೋ ಹಾಗಿಲ್ಲ. ಭಯವನ್ನೇ ಗೆದ್ದ ಕಾಳರಾತ್ರನಿಗೆ ಭಯವಿರುವ ಜೀವಿಗಳೆಲ್ಲವೂ ತೃಣಕ್ಕೆ ಸಮಾನ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.